ಸರ್ ಒಂದು ಬಂಡೂರು ಕುರಿ ಯಾಕೆ ಸಾಕಬೇಕು ಅಂದರೆ ಅಳಿವು ನೆನ್ಸಲಿದೆ ಒಂದು. ಅದು ಬಿಟ್ಟರೆ ನಿಮಗೆ ಆದಾಯ ಜಾಸ್ತಿ ಸಿಗುತ್ತೆ ಸರ್. ಈಗ ಅಳಿವು ನೆನ್ಸಲಿದ್ದಾಗ ನಿಮಗೆ ಲಾಭ ಜಾಸ್ತಿ ಸಿಗುತ್ತೆ. ನಿಮ್ಮ ಹತ್ರ ಒಂದು 10 ಕುರಿ ಇತ್ತು, 10 ಕುರಿನ ಮ್ಯಾಕ್ಸಿಮಮ್ ನೀವು 15,000 ಮಾರಿದ್ರೂ ನಿಮಗೆ ವರ್ಷಕ್ಕೆ 1.5 ಲಕ್ಷ ಆದಾಯ. ಇಷ್ಟೇ ಖರ್ಚು ಮಾಡಿದ್ರು ಬಕ್ರಾ ಹಬ್ಬದ ಟೈಮಲ್ಲಿ ಒಂದು ಟಗರು ಮರಿಗೆ 1 ಲಕ್ಷ ಕೊಡೋರು ಇದ್ದಾರೆ, 80,000 ಕೊಡೋರು ಇದ್ದಾರೆ. ಈಗ ಸರ್ ನಮ್ಮ ಹತ್ರ ಪ್ಯೂರ್ ಬಂಡೂರು ಕುರಿ ಇತ್ತು ಅಂತಂದರೆ 100 ಕುರಿಲಿ 80 ಹೆಣ್ಮರಿ ಹುಡ್ತವೆ, 100 ಗಂಡು ಮರಿ ಹುಡ್ತವೆ. 100 ಗಂಡು ಮರಿನೂ ಬಿತ್ತನೆಗಾಗಲ್ಲ ನಮಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ರೈತರಿಗೆ ಒಂದು ಪರ್ಯಾಯ ಆದಾಯದ ಮೂಲ ಅಂತಂದ್ರೆ ಅದು ಪಶು ಸಂಗೋಪನೆ. ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಕೋಳಿ, ಹಸು, ಎಮ್ಮೆಗಳನ್ನ ಸಾಕೋ ಮುಖಾಂತರ ನೀವು ಒಳ್ಳೆ ಲಾಭವನ್ನ ಮಾಡಬಹುದು. ಹಾಗಾದ್ರೆ ಪಶು ಸಂಗೋಪನೆ ಅಂತ ಬಂದಾಗ ನಾನು ಯಾವುದನ್ನ ಆಯ್ಕೆ ಮಾಡಬೇಕು, ಯಾವುದರಿಂದ ಲಾಭ ಹೆಚ್ಚು ಬರುತ್ತೆ ಅಂತ ನೀವು ಕೇಳ್ಬೋದು. ಸೊ ನಮ್ಮ ಪ್ರಕಾರ ನೀವು ಬಂಡೂರು ಕುರಿ ಸಾಕಾಣಿಕೆಯನ್ನ ಶುರು ಮಾಡಬಹುದು ಸ್ನೇಹಿತರೆ. ಇದರಲ್ಲಿ 100% ನಷ್ಟು ಲಾಭವನ್ನ ನೀವು ಮಾಡಬಹುದು. ಅಂದ್ರೆ 60 ಕುರಿಗಳನ್ನ ನೀವು ಸಾಕಿದ್ದೆ ಆದ್ರೆ ಇದರಿಂದ 6 ಲಕ್ಷ ಲಾಭವನ್ನ ಮಾಡಬಹುದು. ಹಾಗಾದ್ರೆ ಬಂಡೂರು ಕುರಿ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಬಂಡವಾಳ ಎಷ್ಟು ಬೇಕಾಗತ್ತೆ, ಸರ್ಕಾರದಿಂದ ಸಿಗುವಂತ ಸೌಲಭ್ಯ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಈ ಒಂದು ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಬಂಡೂರು ಕುರಿ ಸಾಕಾಣಿಕೆಯಲ್ಲಿ ಯಶಸ್ವಿಯಾಗಿರುವಂತಹ ಚೇತನ್ ಅವರು ಇವತ್ತು ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಬಂಡೂರು ಕುರಿ ಅಂದರೆ ಏನು ಅಂತೇಳಿ ತುಂಬ ಚೆನ್ನಾಗಿ ಅದರಲ್ಲಿರುವಂಥ ವೆರೈಟಿಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಈಗ ಮೇಯ್ನ್ ಆಗಿ ಬಂಡೂರು ಕುರಿಯನ್ನು ಯಾಕೆ ಸಾಕಣೆ ಮಾಡಬೇಕು ಸರ್? ಒಂದು ಬಂಡೂರು ಕುರಿ ಯಾಕೆ ಸಾಕಬೇಕು ಅಂದರೆ ಅಳಿವು ನೆನ್ಸಲಿದೆ ಒಂದು. ಅದು ಬಿಟ್ಟರೆ ನಿಮಗೆ ಆದಾಯ ಜಾಸ್ತಿ ಸಿಗುತ್ತೆ ಸರ್. ಈಗ ಅಳಿವು ನೆನ್ಸಲಿದ್ದಾಗ ನಿಮಗೆ ಲಾಭ ಜಾಸ್ತಿ ಸಿಗುತ್ತೆ. ನಿಮ್ಮ ಹತ್ರ ಒಂದು 10 ಕುರಿ ಇತ್ತು, 10 ಕುರಿನ ಮ್ಯಾಕ್ಸಿಮಮ್ ನೀವು 15,000 ಮಾರಿದ್ರೂ ನಿಮಗೆ ವರ್ಷಕ್ಕೆ 1.5 ಲಕ್ಷ ಆದಾಯ. 20 ಕುರಿಗೆ 3 ಲಕ್ಷ ರೂಪಾಯಿ ಆದಾಯ ಸಿಗುತ್ತೆ. ಆ ಥರ ನಾನು ಒಂದು ಸಜೆಷನ್ ಕೊಡೋದೇನು ಅಂತಂತಂದರೆ ಎಲ್ಲರಿಗೂ ಲಾಭ ನೋಡೋಕೆ ಹೋಗ್ತೀರಾ, ಸ್ವಲ್ಪ ಲಿಟಲ್ ಬಿಟ್ ಕ್ರಾಸ್ ಇರೋದು ತೊಗೊಂಡು ಒಳ್ಳೆ ಬ್ರೀಡ್ ಮೇಲ್ ತೊಗೊಂಡ್ರೆ ನಿಮಗೆ ಲಾಭ ಸಿಗುತ್ತೆ. ನೀವು ಸರ್ ನನಗೆ ಲಾಭ ಬೇಡ, ಏನು ಬೇಡ, ನಾನು ಒಂದು ತಳಿ ಅಭಿವೃದ್ಧಿ ಮಾಡ್ತೀನಿ ಅಂದರೆ ಪ್ಯೂರ್ ಕ್ವಾಲಿಟಿಗೆ ಹೋಗೋದು ಬೆಸ್ಟ್ ಸರ್ ಫಸ್ಟ್. ಆ ಥರದೊಂದು. ಇನ್ನು ನಿಮಗೆ ಜಾಗ, ಒಂದು ಪ್ಯೂರ್ ಕ್ವಾಲಿಟಿ ಸಾಕ್ತೀನಿ ಅಂತಂದರೆ ಜಾಗ ವಿಸ್ತರಣೆ 10 ಕುರಿ ಒಂದು ಟಗರಿಗೆ ಮಿನಿಮಮ್ 10x15 ಜಾಗ ಇರಬೇಕು. ಫ್ರೀಯಾಗಿ ಮಲಗಬೇಕು. ಅಟ್ಟ ಸಿಸ್ಟಮ್ ಮಾಡಿದ್ರೆ 10x10 ಸಾಕು. ನೆಲದಲ್ಲೇ ಮಾಡಿದ್ರೆ 10x15 ಬೇಕು. ಇನ್ನು ನೀವು ಡೈಲಿ ಹೊರಗಡೆ ಬಿಟ್ಟು ಮೇಯಿಸಿದ್ರು ಚಂದ, ಮನೆಯೊಳಗೂ ಮೇಯಿಸಿದ್ರು ಚಂದ. 2 ಥರನೂ ಒಕ್ಕೋತವೆ, ಇದೇನು ತೊಂದರೆ ಏನಿಲ್ಲ. ಹೊರಗಡೆ 1 ಅವರ್ ಟು 2 ಅವರ್ ಬಿಟ್ಟರೆ ಒಳ್ಳೆಯದು ಡೈಲಿ. ಈಗ ಬಂಡೂರು ಕುರಿಯನ್ನ ನೀವು 2 ವಿಷಯ ಹೇಳಿದ್ರಿ. ಒಂದು ಬ್ರೀಡಿಂಗ್ ಮಾಡ್ತೀನಿ, ಅದನ್ನ ಆ ತಳಿಯನ್ನ ಉಳಿಸ್ತೀನಿ ಅಂತ ಹೇಳಿದ್ರೆ ನೀವು ಅದೇ ಬೆಸ್ಟ್. ಇಲ್ಲಿ ಕೇಳೋದು ನಾನು, ಮಾಂಸಕ್ಕೋಸ್ಕರ ಕೂಡ ಇದನ್ನ ಬೆಳೆಯುವಂತವ್ರು ಇದಾರ, ಬೆಳಿಬಹುದು? ಫ್ಯಾಟ್ನಿಂಗ್ ಅಲ್ಲಿ ಒಳ್ಳೆ ಲಾಭ ಇದೆ ಬಂಡೂರು ಕುರಿಲಿ. ನಿಮಗೆ ಫ್ಯಾಟ್ನಿಂಗ್ ಪರ್ಪಸ್ ಒಂದು ಬಕ್ರೀದ್ ಟೈಮಲ್ಲಿ ಮಾತ್ರ ಹೆವಿ ಡಿಮ್ಯಾಂಡ್ ಇರುತ್ತೆ ಬಂಡೂರು ಕುರಿಗೆ. ನಾರ್ಮಲ್ ಅಲ್ಲಿ ಫ್ಯಾಟಿಂಗ್ ಪರ್ಪಸ್ ಯಾರು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಮುಸ್ಲಿಂ ಫ್ರೆಂಡ್ಸ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ಶೋಕಿ, ಅವ್ರಿಗೆ ವರ್ಷಕ್ಕೆ 2 ಹಬ್ಬ ಇರೋದವ್ರಿಗೆ, ಒಂದು ಹಬ್ಬ ಬಕ್ರೀದ್, ಒಂದು ಹಬ್ಬ ರಂಜಾನ್. ಬಕ್ರೀದ್ ಟೈಮಲ್ಲಿ ಅವರು ಎಷ್ಟೇ ಖರ್ಚು ಮಾಡಿದ್ರು ಬಕ್ರಾ ಹಬ್ಬದ ಟೈಮಲ್ಲಿ ಒಂದು ಟಗರು ಮರಿಗೆ 1 ಲಕ್ಷ ಕೊಡೋರು ಇದ್ದಾರೆ, 80,000 ಕೊಡೋರು ಇದ್ದಾರೆ. ಈಗ ನಾವೇ ನಮ್ಮ ಫ್ರೆಂಡ್ ಕಿರಣ್ ಅವ್ರಿಗೆ ಒಂದು ಟಗರು ಕೊಟ್ಟಿದ್ವಿ ಮರೀಲಿ 25,000ಕ್ಕೆ. ಅವರು 1 ವರ್ಷ ಸಾಕಿ 1 ಲಕ್ಷಕ್ಕೆ ಮಾರವ್ರೆ ಒಂದು ಟಗರ್ನ. ಆ ಥರ ಅವ್ರು ಯಾವ ರೀತಿ ಸಾಕ್ತಾರೆ, ಯಾವ ರೀತಿ ಮನೇಲಿ ಫ್ರೆಂಡ್ಲಿಯಾಗಿ ಮಡಿಕೋತಾರೆ, ಅದ್ರ ಮೇಲೆ ಫ್ಯಾಟ್ನಿಂಗ್ ಪರ್ಪಸಲ್ಲಿ ಲಾಭ ಸಿಗುತ್ತೆ. ಫ್ಯಾಟ್ನಿಂಗ್ ಪರ್ಪಸಲ್ಲಿ ಅಂತಂದ್ರೆ ನಿಮಗೆ ಒಂದು ಇದರಲ್ಲಿ ವೆಯ್ಟ್ ಯಾರು ನೋಡಲ್ಲ, ಶೋಕಿ. ಅದು ಮುಖ ಫೇಸ್ ಅಟ್ರಾಕ್ಟಿವ್ ಇರ್ಬೋದು, ಲೆಂತ್ ಇರ್ಬೋದು, ಕಾಲು ತುಂಬ ಕೂದಿರ್ಬೋದು, ಫ್ಯಾಟ್ನಿಂಗ್ ಪರ್ಪಸ್ಗೆ. ಅದು ನಾರ್ಮಲ್ ಆಗಿ ಕಟ್ ಮಾಡ್ತೀನಿ ಅಂತಂದ್ರೆ ಇದರಲ್ಲಿ ಯಾವುದೇ ರೀತಿ ಆದಾಯ ಇಲ್ಲ. ಬಕ್ರಾ ಹಬ್ಬದಲ್ಲಿ ಹೆವಿ ಡಿಮ್ಯಾಂಡ್ ಇದೆ, ಹೆವಿ ಲಾಭ ಬರುತ್ತೆ ನಿಮ್ಗೆ. ಸೊ ಮಾಂಸ ಮಾರಾಟ ಮಾಡಿ ಕೂಡ ಲಾಭ ಮಾಡಬಹುದು, ಬೆಳಿಬಹುದು. ಈಗ ಸರ್ ನಮ್ಮ ಹತ್ರ ಪ್ಯೂರ್ ಬಂಡೂರು ಕುರಿ ಇತ್ತು ಅಂತಂದ್ರೆ 100 ಕುರಿಲಿ 80 ಹೆಣ್ಮರಿ ಹುಡ್ತವೆ, 100 ಗಂಡು ಮರಿ ಹುಡ್ತವೆ. 100 ಗಂಡು ಮರಿನೂ ಬಿತ್ತನೆಗಾಗಲ್ಲ ನಮಗೆ, ಒಂದೇ ಆಗೋದು. 100ರಲ್ಲೂ 1 ಗಂಡು ಮರಿ ಮಾತ್ರ ಬಿತ್ತನೆಗಾಗೋದು. ಇನ್ನು 19 ಅದೇನು ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಲಿಟಲ್ ಬಿಟ್ ಕ್ರಾಸ್ ಕುರಿಗಳಿಗೆ ಕೊಡ್ಬೋದು ಕ್ರಾಸಿಂಗ್ ಪರ್ಪಸ್ಗೆ. ಅವು ಯಾವ ಆಗ್ಲಿ ಅಂತಂದ್ರೆ ಯಾರೋ ಚೆನ್ನಾಗಿ ಸಾಕಿ ಮೇಯ್ಸಾಣಿಕೆ ಮಾಡ್ತಾರಲ್ಲ ಅಂಥವ್ರಿಗೆ ಕೊಟ್ಟರೆ ಫ್ಯಾಟ್ನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಅವರು. ಬಟ್ ಈಗ ಈ ನೀವು ಅಳಿವಿನಂಚಿನಲ್ಲಿ ಇದೆ ಅಂತ ಹೇಳ್ತಾ ಇದ್ರಿ, ಆದ್ರೂ ಕೂಡ ಇದನ್ನ ಮಾಂಸಕ್ಕೋಸ್ಕರ ಸಾಕುವಂತವ್ರು ಇದಾರಾ? ಸರ್ ಇದ್ದಾರೆ. ಅಂತಂದ್ರೆ ಫ್ಯಾಟ್ನಿಂಗ್ ಗಂಡು ಮರಿಗಳು ಏನಕ್ಕೆ ಯೂಸ್ ಇಲ್ವಲ್ಲ. ಗಂಡು ಮರಿ ಅದರಿಂದ ಮರಿನೂ ಹಾಕ್ಸ್ಕೊಳಕ್ಕಾಗಲ್ಲ, ಇಲ್ಲ ಕ್ರಾಸಿಂಗ್ ಮಾಡಿಸ್ಕೋಬೋದು ಹೊರತು ಅದರಿಂದ ಏನೂ ಆದಾಯ ಇಲ್ಲ. ಒಂದು ನಾಟಿ ಕುರಿಗೆ ಬಿಟ್ಟರೆ ಬೇಕಾದ್ರೆ ಅದ್ರಲ್ಲಿ ಉಡೋ ಮರಿ ಒಂದು 80% ಬರ್ಬೋದು ಮೇಲ್ ಡಿಪೆಂಡ್ ಆಗಿ. ಇನ್ನು ಮಿಕ್ಕಿದ್ದು ಅಕಸ್ಮಾತ್ ಈಗ ನಮ್ಮ ಹತ್ರನೇ ನಮ್ಮ ಬ್ರೀಡಿಂಗ್ ಟಗರು ಯಾರು ಕೊಡಲ್ಲ, ನಾಟಿ ಮಾಡಿಕೊಂಡಿರೋರು ಇನ್ಬ್ರೀಡಿಂಗ್ ಆಗುತ್ತೆ ಅಂದ್ಬಿಟ್ಟು ಒಂದಕ್ಕೊಂದು ಚೇಂಜ್ ಮಾಡ್ತಾ ಇರ್ತಾರೆ. ಅದನ್ನೇನು ಮಾಡ್ತಾರೆ,
ಈ ಸತಿ ಕ್ರಾಸಿಂಗ್ ಮಾಡಿಸ್ಕೊಂಡು ಬಕ್ರಾ ಹಬ್ಬಕ್ಕೆ ಹೆವಿ ವೆಯ್ಟ್ ಮಾಡಿ ಬಕ್ರಾ ಹಬ್ಬದಲ್ಲಿ ಸೇಲ್ ಮಾಡಿ ಪುನಃ ಹೊಸ ಟಗರು ತಗೋತಾರೆ. ಆ ಥರ ಫ್ಯಾಟ್ನಿಂಗ್ ಪರ್ಪಸ್ ಮಾಡೋರು, ಮಾಂಸಕ್ಕೋಸ್ಕರ ಮಾರಾಟ ಮಾಡೋರು ಹಂಗ್ ಹಂಗೆ ಮಾಡ್ತಾರೆ. ಸೊ ಬ್ರೀಡಿಂಗಿಗೋಸ್ಕರ ಮಾಡುವಂತವ್ರು ಇದ್ದಾರೆ. ಬ್ರೀಡಿಂಗ್ ಮಾಡೋರು ಇದ್ದಾರೆ. ಬ್ರೀಡಿಂಗ್ ಮಾಡೋರು ಹೆಂಗೆ ಮಾಡ್ತಾರೆ ಅಂತಂದರೆ, ಒಂದು 20 ಕುರಿ ಒಂದು ಟಗರಿಟ್ಟಿರ್ತಾರೆ. 20 ಕುರಿ ಒಂದು ಟಗರಿಟ್ಟಾಗ ನಿಮಗೆ 2 ವರ್ಷಕ್ಕೆ 3 ಮರಿ ಸಿಗುತ್ತೆ. ವರ್ಷಕ್ಕೆ 2 ಅಂತಾರೆ, ವರ್ಷಕ್ಕೆ 2 ಬೇಗ ತೆಗಿಯೋಕ್ಕಾಗಲ್ಲ. 2 ವರ್ಷಕ್ಕೆ 3 ಮರಿ ಪಕ್ಕಾ ಸಿಗುತ್ತೆ ನಿಮಗೆ. ಹೆಚ್ಚು ಕಮ್ಮಿ 20 ಅಂತಂದರೆ 2 ವರ್ಷಕ್ಕೆ ನಿಮಗೆ 60 ಮರಿ ಗಂಟ ಸಿಗುತ್ತೆ. 60 ಮರಿಲಿ 5 ಮರಿ ಲೆಸ್ ಆದ್ರೂ 55 ಮರಿ ಸಿಗುತ್ತೆ ಬ್ರೀಡಿಂಗ್ ಪರ್ಪಸ್ಗೆ ಹೋದಾಗ. ಹೆಣ್ಣು ಮರಿಗಳನ್ನ ನೀವೇ ರಿಟೈನ್ ಮಾಡ್ಕೊಂಡ್ರೆ ಫಾರ್ಮ್ ದೊಡ್ಡದಾಗುತ್ತೆ, ಇಲ್ಲ ಜಾಸ್ತಿ ಆಗುತ್ತೆ ಕುರಿಗಳು. ಇಲ್ಲ ಸರ್ ನಮಗೆ ರಿಟೈನ್ ಮಾಡೋಕ್ಕಾಗಲ್ಲ, 20 ಕುರಿ ಒಂದು ಟಗರೆ ಸಾಕು ಅಂತಂದಾಗ ನಮ್ಮಂಥವ್ರಿಗಾರು ಕಾಲ್ ಮಾಡ್ಬೋದು. ಇಲ್ಲ ಯಾರೋ ಇದ್ರ ಬಗ್ಗೆ ಹೊಸ್ದಾಗಿ ಸಾಕು ಅಂಥವ್ರಿಗೆ ಒಂದು ಬೇಡ 20,000 ಕೊಡೋದ್ ಬದಲು 15,000 ಕೊಡಿ. ನಿಮಗೂ ಲಾಸ್ ಆಗಲ್ಲ, ಅವ್ರಿಗೂ ಲಾಸ್ ಆಗಲ್ಲ. ಬ್ರೀಡು ಬೇಗ ಇಂಪ್ರೂವ್ ಆಗುತ್ತೆ. ಕೊಡೋದನ್ನ ಕಮ್ಮಿ ಕೊಡಬೇಡಿ, ಒಂದು ಬೆಲೆಗೂ ಕೊಡಿ ಅಷ್ಟೇ. ಜಾಸ್ತಿ ಬೆಲೆಗೂ ಬೇಡ, ಕಮ್ಮಿ ಬೆಲೆಗೂ ಬೇಡ, ಆವ್ರೇಜ್ ಬೆಲೆ ಕೊಡಿ. ಸರಿ, ಈಗ ಬಂಡೂರು ಕುರಿ ಸಾಕಾಣಿಕೆ ಶುರು ಮಾಡ್ತೀವಿ ಅಂತಂದ್ರೆ ಬಂಡವಾಳ ಎಷ್ಟು ಬೇಕಾಗತ್ತೆ, ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೀವು ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ದೀರಾ. ಆದ್ರೆ ಬಂಡೂರು ಕುರಿ ಸಾಕ್ತೀವಿ ಅಂತಂದ್ರೆ ಇನ್ ಡೀಟೇಲ್ ಆಗಿ ಮಾಹಿತಿ ನಿಮ್ಗೆ ಇರಬೇಕಾಗತ್ತೆ. ಅಂದ್ರೆ ಶೆಡ್ ನಿರ್ಮಾಣ ಆಗಿರ್ಬೋದು, ಆಹಾರ ಆಗಿರ್ಬೋದು, ಅಥವಾ ಆರೋಗ್ಯದ ಬಗ್ಗೆ ಆಗಿರ್ಬೋದು, ರೋಗಗಳು ಏನೇನು ಬರುತ್ತೆ, ಇವೆಲ್ಲದ್ರ ಬಗ್ಗೆ ಮಾಹಿತಿ ಇದ್ರೆ ನೀವು ಬಂಡೂರು ಕುರಿಯಲ್ಲಿ ಯಶಸ್ಸಾಗ್ಬೋದು. ಹಾಗಾದ್ರೆ A to Z ಮಾಹಿತಿ ಎಲ್ಲಿ ಸಿಗುತ್ತೆ? ಫ್ರೀಡಮ್ ಆಪ್ ಅಲ್ಲೇ ಸಿಗುತ್ತೆ. ಸೊ ಬಂಡೂರು ಕುರಿ ಸಾಕಾಣಿಕೆಯಲ್ಲಿ ಯಾವ ರೀತಿಯಾಗಿ ಸಕ್ಸಸ್ ಆಗಬೇಕು ಅನ್ನೋದ್ರ ಬಗ್ಗೆ ಸುಮಾರು 2 ಗಂಟೆಯ ಕೋರ್ಸ್ ಇದೆ. ಇಲ್ಲಿ ನಿಮಗೆ A to Z ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ತಳಿ ಉಳಿಸ್ದಂಗೂ ಆಗುತ್ತೆ. ಏನೋ ಇಂಥವ್ರು ಕೊಟ್ಟರು ಇಂಥವ್ರ ಹತ್ರ ಹೋಗಿ, ಈಗ ನೀವೇ ನಮ್ಮ ಹತ್ರ ಒಂದೇನೋ ಒಂದು ಆವ್ರೇಜ್ ರೇಟಿಗೆ ಸಿಕ್ಕಿದಾಗ ನೀವು ನಿಮ್ಮ ಫ್ರೆಂಡಿಗೆ ಹೇಳ್ತೀರಾ ಹೋಗಿ ಇವ್ರ ಹತ್ರ ತಗೊಳ್ಳಿ ಕಮ್ಮಿಗೆ ಸಿಗುತ್ತೆ ಅಂತ. ಅದೇ ನಾನೇ ಒಂದು ಮರಿಗೆ 30,000 ತಗೊಂಡಿದ್ದೀನಿ ಅಂದರೆ ಯಾರಪ್ಪ 30,000 ಕೊಟ್ಟು ಈಸ್ಕೊಂಡಿರೋರು, ದುಡ್ಡು ಯಾರು ಈಸ್ಕೊಂಡ್ರು ಅಂತ ನಮ್ಮನ್ನು ಕೇಳ್ತಾರೆ. ಆ ಥರ ಬೇಡ. ಒಂದು 30,000 ಬೆಲೆ ಭಾಳ ಅದನ್ನ ಕೊಡಿ, 30,000ಕ್ಕೆ 20,000 ರೂಪಾಯಿ ಬೆಲೆ ಭಾಳ 20,000ಕ್ಕೆ ಕೊಡಿ. ಜಾಸ್ತಿ ಹೇಳ್ಬೇಡಿ. ಒಳ್ಳೆ ಪಾಯಿಂಟ್ ಅದು. ಅದ್ರ ಜೊತೆಗೆ ಈಗ ನೀವು ಮಾಂಸಕ್ಕೋಸ್ಕರ ಬೆಳೆಯೋದಿದ್ರೆ ಹೆಂಗೆ, ಬ್ರೀಡಿಂಗಿಗೆ ಬೆಳೆಯೋದಿದ್ರೆ ಹೆಂಗೆ ಅಂತ ಹೇಳ್ತಾ ಇದ್ರಿ. ನೀವು ಈಗ ಯಾವ ಪರ್ಪಸ್ಗೋಸ್ಕರ ಬೆಳೀತೀರಿ? ಸರ್ ನಾವು ಈಗ ಮಾಡ್ತಾ ಇರೋದು ಬ್ರೀಡಿಂಗ್ ಪರ್ಪಸ್, ತಳಿ ಅಭಿವೃದ್ಧಿ. ಎಷ್ಟರಿಂದ ಸ್ಟಾರ್ಟ್ ಮಾಡಿದ್ರಿ ನೀವು? ಸರ್ ನಾನು ಸ್ಟಾರ್ಟ್ ಮಾಡಿದ್ದು 10ರಿಂದ ಸ್ಟಾರ್ಟ್ ಮಾಡಿದೆ. 10 ಕುರಿಯಿಂದ ಸ್ಟಾರ್ಟ್ ಮಾಡಿದೆ. ಈಗ ಅಪ್ ಟು ಅಂತಂದರೆ ಹೆಂಗೆ ಮಾಡಿದ್ದು ಅಂತಂದರೆ, ಒಂದು ಕುರಿ ತಂದೆ ಅದ್ರಲ್ಲಿ ಉಡೋ ಮರಿಗಳನ್ನ ಸೇಲ್ ಮಾಡಿದಾಗ ಅದನ್ನ ಬೇರೆದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಪುನಃ ಕುರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದೆ. ಅದ್ರಲ್ಲಿ ಉಡೋ ಮರಿ ಅದಕ್ಕೆ ಇನ್ವೆಸ್ಟ್ಮೆಂಟ್. ಈಗ ಅದರಲ್ಲಿರೋ ದುಡ್ಡು ಯಾವುದಕ್ಕೂ ಬೇರೆ ಸಪ್ರೇಟಾಗಿ ಹೋಗ್ತಾಯಿಲ್ಲ, ಅಲ್ಲಿಗೆ ರಿಟರ್ನ್ ಆಗ್ತಾ ಇದೆ. ಸೊ ನೀವು ಫಸ್ಟಿಗೆ 10 ಬಂಡೂರು ಕುರಿಗಳಿಂದ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರಲ್ಲ, ಅಲ್ಲಿಂದನೇ ತಗೊಳ್ತೀನಿ ನಾನು. ನಿಮಗೆ 10 ಕುರಿಗಳನ್ನ ಸ್ಟಾರ್ಟ್ ಮಾಡಬೇಕಿದ್ರೆ, ಸ್ಟಾರ್ಟ್ ಮಾಡಬೇಕಿದ್ರೆ ಎಷ್ಟು ಬಂಡವಾಳ ಬೇಕಾಯ್ತು, ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಸರ್ ಬಂಡವಾಳ ಅಂತಂದ್ರೆ ಬ್ರೀಡಿಂಗ್ ಪರ್ಪಸ್ ಹೋಗ್ಬೇಕಾದ್ರೆ ಫಸ್ಟ್ ಬ್ಲಡ್ ಲೈನ್ ನೋಡಬೇಕು. ಬ್ಲಡ್ ಲೈನ್ಗೆ ನಿಮಗೆ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ ಒಂದು ಕುರಿ ಬೆಲೆ 50,000 ಆಗುತ್ತೆ. ಅದು ನಮ್ಮಂಥವ್ರಿಗೆ ಸರಿ. ತಳಿ ಅಭಿವೃದ್ಧಿ ಮಾಡೋರಿಗೆ ಬ್ಲಡ್ ಲೈನ್ ಓಕೆ ಇಂಪಾರ್ಟೆಂಟ್ ಬರುತ್ತೆ. ಏಕೆ ಒಂದು ಒಳ್ಳೆ ಕ್ವಾಲಿಟಿ ಮೇಂಟೈನ್, ಬ್ಲಡ್ ಲೈನ್ ಮೇಂಟೈನ್ ಮಾಡ್ತೀನಿ. ಫಸ್ಟು ಬ್ಯಾಕ್ಗ್ರೌಂಡ್ ಮುಖ್ಯ. ಅದಕ್ಕೆ ನಾನು ಬೇರೆಯವ್ರಿಗೆ ಸಜೆಷನ್ ಕೊಡೋದೇನು ಅಂತಂದರೆ, ಹೊಸ್ದಾಗಿ ಸಾಕ್ತಿದ್ದೀರಾ ಆ್ಯಾವ್ರೇಜ್ ಒಂದು ಕುರಿ ಬೆಲೆ ಬಂದು 20,000ರಿಂದ 30,000 ರೂಪಾಯಿ ಒಳಗಡೆ. ಬಂಡೂರು ಬ್ಲಡ್ ಲೈನ್ ಸೆಕೆಂಡ್ರಿ ಇದ್ರೆ ಇರ್ಬೋದು, ಇಲ್ಲಾಂದ್ರೆ ಇಲ್ಲ, ಒಂದು ಆ್ಯಾವ್ರೇಜು 20,000 to 30,000 ಇರುತ್ತೆ. ಅದು ಪ್ರೆಗ್ನೆನ್ಸಿನಾರು ಆಗ್ಬೋದು, ಪ್ರೆಗ್ನೆನ್ಸಿಗೆ ಬರೋವಂಥದ್ದಾರು ಆಗ್ಬೋದು. ಆಧಾರ 3 ತಿಂಗಳು ಮರಿಗಳು 10,000. 3 ತಿಂಗಳ ಮರಿಗೆ 10,000. 3 ತಿಂಗಳ ಮರಿಗೆ 10,000. ಈಟಿಗೆ ಬರೋವಂಥವು 20,000. ಸೂಲಾಡಿರೋವು ಅಂದರೆ ಮರಿ ಹಾಕಿರೋವಂಥವು ಪುನಃ ಪ್ರೆಗ್ನೆನ್ಸಿ ಆಗಿರೋಲ್ಲಿ, ಪ್ರೆಗ್ನೆಂಟ್ ಬರೋವಂಥ ಟೈಮಲ್ಲಿ ಅವೆಲ್ಲ 25,000ದಿಂದ ಸ್ಟಾರ್ಟ್. 25ರಿಂದ 30,000ಕ್ಕೆ ಸಿಗುತ್ತೆ. ಬ್ಲಡ್ ಲೈನ್ಗೆ ಹೋಗೋರಿಗೆ 50,000ದಿಂದ ಲಕ್ಷದವರೆಗೂ ಹಾಕ್ತಾರೆ ಬಂಡವಾಳ ಬ್ಲಡ್ ಲೈನ್ ಬೇಕಂದ್ರೆ. ಈಗ ನಾವೇ ಒಂದು ರೀಸೆಂಟಾಗಿ ತಂದಿದ್ದೀವಿ 1,20,000. ಅದು ಇನ್ನೂ ಕ್ರಾಸಿಂಗ್ ಬರೋ ಏಜ್ ಹೆಣ್ಣು ಕುರಿ. ಅದು ಏನಕ್ಕೆ ಅಷ್ಟು ಕೊಟ್ಟೆ ಅಂದರೆ ಅದ್ರಲ್ಲಿ ಬ್ಲಡ್ ಲೈನ್ ಇದೆ. ಅದ್ರಲ್ಲಿ ಒಂದು ಗಂಡು ಮರಿ ಉಟ್ಕೊಂಡ್ರೆ ಮಿನಿಮಮ್ 50,000ಕ್ಕೆ ಮಾರಲೇಬೋದು. ಆ ಥರದೊಂದು ಟಗರಿದೆ, ಕ್ರಾಸಿಂಗ್ ಮಾಡುತ್ತೆ, ಉಡುತ್ತೆ ಮರಿ, ಆ ಥರ. ಆಯ್ತು. ಈಗ ನೀವು 10ರಿಂದ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಈಗ ಫಸ್ಟಿಗೆ ಒಂದು ಬಂಡೂರು ಕುರಿ ಸಾಕಣೆ ಮಾಡಬೇಕು, ನಾನು ಬ್ರೀಡಿಂಗಿಗೋಸ್ಕರ ಮಾಡ್ತೀನಿ ಅಂತ ಹೊರಡೋರಿದ್ರೆ ಅವ್ರಿಗೆ ಎಷ್ಟು ಕುರಿಯಿಂದ ಸಾಕಣೆ ಮಾಡ್ಬೋದು ಅಂತ ಹೇಳ್ತೀರಿ? ಆಮೇಲೆ ಎಷ್ಟು ಬಂಡವಾಳ ಬೇಕಾಗ್ಬೋದು ಅಂತ ಹೇಳ್ತೀರಿ? ಸರ್ ಬಂಡವಾಳ ಅಂತಂದ್ರೆ ನಿಮಗೆ 3 ತಿಂಗಳ ಮರಿ ಆವ್ರೇಜ್ 15,000 ಅಂತ ಲೆಕ್ಕ ಹಾಕೊಂಡ್ರೆ ಒಂದು ಬ್ಲಡ್ ಲೈನ್ ಇರೋ ಅಂಥದ್ದು 15,000 ಲೆಕ್ಕ ಹಾಕೊಂಡ್ರೆ ನೀವು ಅದು 1 ವರ್ಷ ಗಂಟ ಕಾಯಬೇಕು. ಒಂದು ತಿಂಗಳಿಗೆ ನಿಮಗೆ ಒಂದು ಬಂಡೂರು ಕುರಿಗೆ ಖರ್ಚು 500 ರೂಪಾಯಿ ಬಿದ್ದೇ ಬೀಳುತ್ತೆ. ಯಾವುದೇ ಕುರಿ ಆಗಲಿ ಒಂದು 500ರಿಂದ 1,000 ಬಿದ್ದೇ ಹೇಳಿ, ಅವ್ನು ಮ್ಯಾಕ್ಸಿಮಮ್ 500 ಅಂದರೆ ಒಂದು 10 ತಿಂಗಳಿಗೆ 5,000 ಖರ್ಚು, 20,000 ಬೀಳ್ತು. 20,000 ಬಿದ್ದಾಗ ಅದು 1 ವರ್ಷಕ್ಕೆ ನಿಮ್ಮ ಹತ್ರ ರೆಡಿ ಆಗಲ್ಲ. ಎಂತಕ್ಕೆ ಅಂತಂದರೆ ತಾಯಿಯಿಂದ ಸಪ್ರೇಟ್ ಮಾಡಿದಾಗ ಮನೆಯೊಳಗೆ ಮೇಯಿಸ್ತಾ ಸ್ವಲ್ಪ ಕೊಬ್ಬಿನಾಂಶ ಜಾಸ್ತಿ ಬರುತ್ತೆ, ಈಟಿಗೆ ಬರೋಲ್ಲ ಬೇಗ. ನಾನೊಂದು ಸಜೆಷನ್ ಕೊಡೋದೇನು ಅಂತಂದರೆ, ಈಟಿಗೆ ಬರೋಂಥವು ತಗೊಳ್ಳಿ, ಇಲ್ಲ ಪ್ರೆಗ್ನೆಂಟ್ ಇರೋಂಥವು ತಗೊಳ್ಳಿ, ಬೇಗ ಇಂಪ್ರೂವ್ಮೆಂಟ್ ಮಾಡೋರು. ಸಣ್ಣ ಮರಿಗೆ ಚಾಯ್ಸ್ ಹೋಗ್ಬೇಡಿ. ಸಣ್ಣ ಮರಿಗೆ ಚಾಯ್ಸ್ ಹೋದಾಗ ಏನಾಗುತ್ತೆ, ಒಂದು ಮರಿಗೆ 15,000 ಕೊಟ್ಟಾಗ ಇನ್ನೊಂದು ಬ್ಯಾಕ್ ಗ್ರೌಂಡ್ ಇದ್ರೆ ತಗೊಳ್ಳಿ, ಇಲ್ಲ ಅಂತಲ್ಲ.
ಯಾರೋ ಇರ್ತಾರೆ ಸರ್ 15,000 ರೂಪಾಯಿ ಒಳ್ಳೆ ಪ್ಯೂರ್ ಮರಿ ಕೊಡ್ತಾ ಇದೀನಿ ಅಂತ ಹೇಳ್ತಾರೆ. ಅದ್ರ ತಂದೆ ತಾಯಿ ಒಂದೇ ಇತ್ತವು ಇದ್ರೆ ತಗೊಳ್ಳಿ. ಅದು ಯಾರೋ ಬೇರೆಯವ್ರು ತಗೊಂಡೋಗಿರ್ತಾರೆ, ಸಾಕಿರ್ತಾರೆ. ಅವ್ರು ಇಲ್ಲ ಅಂತಂದ್ರೆ ಅವ್ರ ಬ್ಯಾಕ್ಗ್ರೌಂಡ್ ಕೇಳಿ, ಇಲ್ಲಪ್ಪ ಅವ್ನು ಒಳ್ಳೆ ಜಾಗದಿಂದ ತರ್ತಾನೆ, ಒಳ್ಳೆ ಮರಿಗಳು ಸಾಕ್ತಾನೆ ಅಂದ್ರೆ ಅಂಥವ್ರು ತಗೊಳ್ಳಿ. ಯಾರೋ ಹೊಸೊಬ್ರು ತಗೊಂಡಿರ್ತಾರೆ, ನೋಡಿ ಸರ್ ನನ್ನ ಹತ್ರ ಪ್ಯೂರ್ ಮರಿ ಐತೆ ಅಂತಾರೆ. 3 ತಿಂಗಳು ಮರಿಗಳು ನಾಟಿ ಕುರಿನೇ ಆಗಲಿ ಬಂಡೂರು ಕುರಿನೇ ಆಗಲಿ ಬೇರೆ ಥರ ಕುರಿಗಳನ್ನೆಲ್ಲ ಆವ್ರೇಜ್ ಒಂದೇ ಥರ ಇರುತ್ತೆ. ಎಬೋ 5 ಮಂತು ಬಂಡೂರು ಕುರಿ ಫ್ಯೂಚರ್ಸೇ ಬೇರೆ, ನಾಟಿ ಕುರಿ ಫ್ಯೂಚರ್ಸೇ ಬೇರೆ, ಅದು ಹೋಗುತ್ತೆ. ಈಗ ಸಂತೆಗಳಲ್ಲಿ ಹೇಳ್ಬೋದು 3 ತಿಂಗಳು ಮರಿಗಳನ್ನೇ ಎಲ್ಲನೂ ನಾಟಿ ಕುರಿ ಬಂಡೂರು ಕುರಿ ಎಲ್ಲ ಮಿಕ್ಸ್ ಮಾಡಿ ಮಡಗಿರ್ತಾರೆ. ಎಲ್ಲ ಒಂದೇ ಥರ ಕಾಣುತ್ತೆ, ವೈಟ್ ಆ್ಯಂಡ್ ವೈಟ್ ಆಗಿರುತ್ತೆ. ಆವಾಗ ಮೋಸ ಹೋಗ್ತಾರೆ ಜನ. ನಾನೊಂದು ಸಜೆಷನ್ ಕೊಡೋದು, ಸಂತೆಲಿ ತಗೊಳ್ಳಿ ಬೇಡ ಅನ್ನಲ್ಲ, ಯಾವ ಥರ ಇರಬೇಕು ಫ್ಯೂಚರ್ಸ್ ಅದೆಲ್ಲ ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಮುಟ್ಟಕ್ಕೆ ಹೋಗ್ಬೇಡಿ. ಸೊ ಒಂದು ಕುರಿಯಿಂದ ಸ್ಟಾರ್ಟ್ ಮಾಡೋದಿದ್ರೆ ಮಿನಿಮಮ್ ಎಷ್ಟು ಬಂಡವಾಳ ಬೇಕಾಗಿದ್ರೆ? ಮಿನಿಮಮ್ ಅಂತಂದ್ರೆ ಒಂದು ಕುರಿಯಿಂದ ನಮಗೆ ಯಾವುದೇ ರೀತಿ ಆದಾಯ ಬರಲ್ಲ. ಒಂದು 4 ಹೆಣ್ಣು 1 ಗಂಡು ಇದ್ರೆ ನಿಮಗೆ ಒಂದು ಮ್ಯಾಕ್ಸಿಮಮ್ ಒಂದು 75 to 1 lakh ಬೇಕು. 1 lakh 1 lakh ಒಂದು ವರ್ಷಕ್ಕಲ್ವಾ? ಅದು ಟೋಟಲ್ ಖರ್ಚೆಲ್ಲ ಸೇರಿ ಖರ್ಚೆಲ್ಲ ಸೇರಿ 1 ಲಕ್ಷ ಬೇಕು ನಿಮ್ಗೆ. ಒಂದು ಟಗರು ಮರಿ 4 ಹೆಣ್ಣು ಮರಿಯಿಂದ 1 ಲಕ್ಷ ಬೇಕು. ಮರಿಯಿಂದ ಆದ್ರೆ ಮರಿ 3 ತಿಂಗಳು ಮರಿಗಳು. ಓಕೆ, ಇನ್ನು ಮರಿ ಹಾಕುವ ಸ್ಟೇಜ್ ಆದ್ರೆ ನಿಮ್ಗೆ 25 ಇಂದ ಸ್ಟಾರ್ಟ್ ಆಗುತ್ತೆ ಒಂದೊಂದು ಕುರಿಗಳು. ಅಪ್ ಟು ನಿಮಗೆ 1 ರಿಂದ 1.5 ಲಕ್ಷ ಗಂಟೆ ಲಕ್ಷ ಬೇಕಾಗುತ್ತೆ. ಮರಿ ಹಾಕಿದ್ದು ತಗೊಳ್ಳೋದಿದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ. ಇನ್ನೊಂದು ಯಾರು ಭಯ ಪಟ್ಕೋಬೇಡಿ. ಈಗ ನಮ್ಮಂತವ್ರು ಇರ್ತಾರೆ, ತಗೊಂಡೋಗಿರ್ತೀರಾ, ಸರ್ ನನ್ನ ಹತ್ರ ಮರಿ ಹುಟ್ಟೈತೆ ತಗೋತೀರಾ, ಒಂದು ಫೋನ್ ಮಾಡಿ, ನನ್ನ ಹತ್ರ ಯಾರು ತಗೊಂಡಿಲ್ಲ ನನಗೆ ಸಾಕಿ ವೇಸ್ಟ್ ಆಗುತ್ತೆ. ನಾನೊಂದು ಸಜೆಷನ್ ಕೊಡೋದು, ಒಳ್ಳೆ ಪ್ಯೂರ್ ಇದ್ರೆ ನಾವೇ ಬೈಬ್ಯಾಕ್ ಮಾಡ್ತೀವಿ. ನೀವು ಕಮ್ಮಿಗೆ ತಗೊಂಡೋಗಿ ಸರ್ ಹಿಂದಕ್ಕೆ ತಗೊಳ್ಳಿ ಅಂದಾಗ ನಾವು ತಗೊಳಕ್ಕಾಗಲ್ಲ. ಏಕೆ ನಾವು ಬ್ಲಡ್ ಲೈನ್ ರಿಟರ್ನ್ ಮಾಡ್ತಾ ಇರೋದು. ಈಗ ನಮ್ಮ ಹತ್ರನ ಇದ್ರಲ್ಲಿ ಉಡ ಮರಿ ತಗೊಂಡೋದ್ರ ಹಿಂದಕ್ಕೆ ನಾವು ತಗೋತೀವಿ. ಎಂತಕ್ಕೆ ಅಂದ್ರೆ ಇದ್ರದ್ದು ಗೊತ್ತು ಯಾವ ಥರ ಮರಿ ಬೀಳುತ್ತೆ, ಯಾವ ಥರ ಜಾತಿ ಇದೆ ಅಂತ. ಈಗ ಒಂದು ಫ್ಯೂಚರ್ಸ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ತಗೋತೀವಿ ನಾವು ರಿಟರ್ನ್. ಸೊ ಯಾರು ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ಮಿನಿಮಮ್ ಅಂತೂ 1.25 ಲಕ್ಷ ಅಂತೂ ಬೇಕು. ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಅಂತ. ಇನ್ನು ಸ್ಪೇಸ್ ಅಂತ ಹೇಳಿ ಬಂದಾಗ, ನೀವು ಫಸ್ಟಿಗೆ 10 ಕುರಿಯನ್ನ ಸಾಕಣೆ ಮಾಡ್ಲಿಕ್ಕೆ ಹೊರಟ್ರಿ, ಅವಾಗ ನೀವು ಎಷ್ಟು ಸ್ಪೇಸ್ ಅಲ್ಲಿ ಮಾಡಿದ್ದು? ಸರ್ ಸ್ಪೇಸ್ ಬಂದು ನಾರ್ಮಲ್ ಆಗಿ ನಮ್ಮ ಮನೆ ಇದ್ದಿದ್ದು ಹಳೆ ಮನೆ, ಮಳವಳ್ಳಿ ಸಾಕಿದ್ದು. ಫಸ್ಟಿಂದ ಸ್ಟಾರ್ಟ್ ಮಾಡಿದ್ದು ಮಳವಳ್ಳಿಲಿ. ಅಲ್ಲಿ ಸ್ಪೇಸ್ ಬಂದು ನಮ್ಮದು 10ಕ್ಕೆ 20 ಇತ್ತು. 10-20ಕ್ಕೂ 10 ಕುರಿನೇ ಬಿಟ್ಟಿದೆ ಫ್ರೀ. ಯಾವಾಗ ಜಾಸ್ತಿ ಆಯಿತು ಸ್ವಲ್ಪ ಶಿಫ್ಟ್ ಮಾಡಿದೆ ಜಾಗನ. ಅಲ್ಲಿ ನಮಗೆ ಒಟ್ಟು 30ಕ್ಕೆ ನನಗೆ 15-20 ಜಾಗ ತಗೋತು. ಈಗ ಒಟ್ಟು ನಮ್ಮ ಹತ್ರ ಈಗ 55ರಿಂದ 60 ಇದೆ. 30x30ಕ್ಕೆ ನಾರ್ಮಲ್ ಆಗಿದೆ. 30x30 ಅಂತ ಹೇಳಿದ್ರೆ 3×9 ಸ್ಕ್ವೇರ್ ಫೀಟು. ಸೊ 900 ಸ್ಕ್ವೇರ್ ಫೀಟ್ ಅಲ್ಲಿ ನೀವು 50ರಿಂದ 60 ಕುರಿ ಮೇಂಟೈನ್ ಮಾಡ್ತಾ ಇದ್ದೀವಿ. 50ರಿಂದ 60 ಕುರಿ ಮೇಂಟೈನ್ ಮಾಡ್ತಾ ಇದ್ದೀರಾ. ಈಗ 5 ಕುರಿಯಿಂದ ಸ್ಟಾರ್ಟ್ ಮಾಡುವಂತವ್ರು ಇದ್ರೆ ಅವ್ರಿಗೆ ಎಷ್ಟು ಬೇಕಾಗ್ಬೋದು ಜಾಗ? ಸರ್ 5 ಕುರಿ ಸಾಕೋರಿಗೆ ಜಾಸ್ತಿ ಚಿಕ್ಕದೇನು ಬೇಡ ದೊಡ್ಡದೇನು ಬೇಡ, 10x10 10 ಅಡಿ 10 ಅಡಿಗೆ ಸಾಕು ಒಂದು ಜಾಗ. ಯಾವತ್ತೂ ಯಾವುದೇ ಬದುಕಾಗಲಿ ಸರ್ ಫ್ರೀ ಆಗಿರಬೇಕು. ಓಪನ್ ಸ್ಪೇಸಲ್ಲಿ ಚೆನ್ನಾಗಿ ಜಾಗ ವಾತಾವರಣ ಆಗಿದ್ರೆ ಬೇಗ ಗ್ರೋತಿಂಗ್ ಆಗುತ್ತೆ, ಬೇಗ ಆಕ್ಟಿವ್ ಆಗಿರ್ತವೆ. ಎಲ್ಲ ಗುಂಪು ಮಾಡ್ಕೊಂಡು ಒಂದೇ ತೆವು ಕಟ್ಟಾಕೊಂಡು ಈಗ 3 ಅಡಿ 4 ಅಡಿಲಿ ಕಟ್ಟಾಕಿದ್ರೆ ಅವು ಯಾವತ್ತೂ ಮಂಕೆ ದಪ್ಪ ಆಗಲ್ಲ. ಇಲ್ಲಿ ರೇಟ್ ಅಂತ ಹೇಳಿ ಬಂದಾಗ ಇನ್ನೊಂದು ಕೇಳಬೇಕಿತ್ತು ನಾನು, ಈ ಹೆಣ್ಣು ಕುರಿಗೆ ರೇಟ್ ಬೇರೆ ಗಂಡು ಕುರಿಗೆ ರೇಟ್ ಬೇರೆ ಅಂತ ಇರುತ್ತೆ ಸರ್? ಗಂಡು ಕುರಿಗೆ ಟಗರು ಬಂದು ನಿಮಗೆ ಬ್ರೀಡಿಂಗ್ ಪರ್ಪಸ್ ಆಗುತ್ತೆ, ಹೆವಿ ಡಿಮ್ಯಾಂಡ್ ಇದೆ ಸರ್. ಅಲ್ಲ, ನಾವು ಪರ್ಚೇಸ್ ಮಾಡ್ಬೇಕಿದ್ರೆ ಈಗ ಮರಿ ಪರ್ಚೇಸ್ ಮಾಡಿದ್ರೆ ಸರ್ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಫೀಮೇಲ್ ನೀವು ನಾನೊಂದು ಸಜೆಷನ್ ಕೊಡೋದು, ಅದು ಸ್ವಲ್ಪ ಲಿಟಲ್ ಬಿಟ್ ಕ್ರಾಸ್ ಆಗಿರಲಿ, ಪ್ಯೂರ್ ಆಗಿರಲಿ, ಯಂಗಾರು ಇರಲಿ, ಒಂದು ಬ್ರೀಡರ್ ಮಾತ್ರ ಒಳ್ಳೆ ಕ್ವಾಲಿಟಿ ಆಗಿರಬೇಕು. ಆ ಥರದೊಂದು ಈಗ ಒಂದು ಟಗರು ಮರಿ 3 ತಿಂಗಳು ಟಗರು ಮರಿ ತಗೋತೀನಿ ಅಂದ್ರೆ ಮಿನಿಮಮ್ 20,000 to 25,000 ಬೇಕೇ ಬೇಕು. ಒಳ್ಳೆ ಬ್ಲಡ್ ಲೈನ್ ಬೇಕು. ಫೀಮೇಲ್ಗಳಾದ್ರೆ 15 to 20 ಸಿಗುತ್ತೆ. ಸೊ ರೇಟ್ ಡಿಫರೆನ್ಸ್ ಇದ್ದೇ ಇರುತ್ತೆ ಸರ್. ರೇಟ್ ಡಿಫ್ರೆನ್ಸ್ ಇದ್ರೂ ನಿಮಗೆ ಫೀಮೇಲ್ಗೆ ಜಾಸ್ತಿ ಕಾಸ್ಟ್ಲಿ ಬೀಳುತ್ತೆ. ಬ್ಲಡ್ ಲೈನ್ ಯಾಕೆ ಅಂತಂದ್ರೆ ಟಗರು ಬರೀ ಕ್ರಾಸಿಂಗ್ ಅಷ್ಟೇ, ಅದರಿಂದ ಏನು ಆದಾಯ ಇಲ್ಲ ನಮಗೆ. ಅದ್ರಲ್ಲಿ ಉಡಮರಿ ಆದಾಯ ಸಿಗುತ್ತೆ, ಫೀಮೇಲ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಒಂದು ಬ್ರೀಡರ್ ಟಗರು ಇತ್ತು ಅಂತಂದ್ರೆ ಅದ್ರ ತಾಯಿ ಅದ್ರ ಫೀಮೇಲ್ವೇ ಒಳ್ಳೆ ಬ್ರೀಡ್ ಇದ್ರೆ ಒಳ್ಳೆ ಮರಿ ಬೀಳುತ್ತೆ. ಒಳ್ಳೆ ಟಗರು ಇದ್ದು ಸುಮಾರಾಗಿ ಕುರಿ ಇದ್ರೆ ಆವ್ರೇಜ್ ಆಗಿ ಬೀಳುತ್ತೆ. ಆ ಥರದ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಆವ್ರೇಜ್ ಆಗಿ ಅಂತಂದ್ರೆ ಎರಡಕ್ಕೂ ಒಂದೇ ಬೆಲೆ, ಗಂಡಿಗೆ ಆಗ್ಲಿ ಹೆಣ್ಣಿಗೆ ಆಗ್ಲಿ, ಜಾತಿ ಮೇಲೆ ಡಿಫ್ರೆನ್ಸ್ ಅಷ್ಟೇ. ಗಂಡು ಹುಟ್ಟಿದ್ರೆ ಮಾಂಸಕ್ಕೆ ಬಿಟ್ಕೊಳ್ಬಹುದು ಸರ್. ಗಂಡು ಹುಟ್ರೆ ನಿಮ್ಗೆ ಮಾಂಸಕ್ಕೆ ಮಾರ್ಬೇಕು ಅಂತ ಏನಿಲ್ಲ. ಈಗ ನಮ್ಮ ಸರೌಂಡಿಂಗ್ ಅಲ್ಲಿ ಯಾರೋ ನಾಟಿ ಕುರಿ ಸಾಕ್ತಾ ಇದಾರಾ, ಕೊಡೋ ಇಲ್ಲ 10,000 ತಗೊಂಡೋಗ ಕೊಡೋ ಅವ್ರಿಗೆ. ಅದ್ರಲ್ಲಿ ಉಡೋ ಮರಿ ಲಿಟಲ್ ಬಿಟ್ ಕ್ರಾಸ್ ಆರ ಸಿಗುತ್ತೆ, ಅದನ್ನ ನೀನ್ ತಗೋ 6,000ಕ್ಕೆ ತಗೊಂಡ 7,000ಕ್ಕೆ ಕೊಡು ಬೇರೆಯವ್ರಿಗೆ. ಅವಾಗ ಅದು ತಳಿ ಇಂಪ್ರೂವ್ಮೆಂಟ್ ಆಗುತ್ತೆ ಹೊರತು ನಿನಗೂ ಲಾಭ ಆಗುತ್ತೆ. ಒಂದ್ ಮರಿಗೆ ಒಂದ್ಸಲ ಲಾಭ ಸಿಗುತ್ತಲ್ಲ. ನಾಟಿ ಕುರಿಯವರು ನಿನ್ ಅಕ್ಕಪಕ್ಕದಾನೆ ಇರ್ತಾರೆ, ಅವ್ರಿಗೊಂದು ಟಗರು ಮರಿ ಕೊಟ್ಟಾಗ ನೀನು 10,000ಕ್ಕೆ ಕೊಟ್ಟಿದ್ರೆ ನಿನಗೆ ಅವನು 5,000 ರೂಪಾಯಿಗೆ ಮರಿ ಮಾರ್ತಾರೆ, ಇನ್ನೊಂದು 500 ರೂಪಾಯಿ ಜಾಸ್ತಿ ಕೊಡು, ನಿನಗೂ ಲಾಭ ಸಿಗುತ್ತೆ. ಆ ಥರದಲ್ಲಿ ಬೇಗ ಇಂಪ್ರೂವ್ಮೆಂಟ್ ಆಗ್ಬೋದು, ನಿಮಗೂ ಲಾಭ ಬರುತ್ತೆ, ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ. ಯಾವ ತರದ ಜಾಗ ಸೂಕ್ತ ಇದಕ್ಕೆ ಇದನ್ನ ಬೆಳೆಯೋದಿಕ್ಕೆ?
ಸರ್ ಬೆಳೆಯೋದಿಕ್ಕೆ ಅಂತಂದ್ರೆ ನಿಮಗೆ ಜಾಗ ಸೂಕ್ತವಾಗಿರೋದು ಬಯಲು ಪ್ರದೇಶ ಇದ್ರೆ ಚಂದ. ಈಗ ಊರ್ ಹೊತ್ತಲ್ಲಿ ಅಂತಂದ್ರೆ ಇದಕ್ಕೆ ಕಾಡ್ ಸುತ್ತ ಅನುಭವ ಏನಿಲ್ಲ. ನಿಮ್ಮ ಮನೆ ಪಕ್ಕ 1 ಕುಂಟೆ ಜಾಗ ಇರಲಿ, ಒಳ್ಳೆ ಮೇವಿರಲಿ, 1 ಅವರ್ ಬಿಟ್ರೆ ಸಾಕು. ಬೆಳಗಿನ ಸಂಜೆ ಗಂಟ ಮನೆಯಲ್ಲಿ ಮೇಯಿಸೋದಾಗ್ಲಿ ಹೊರಗಡೆ ಮೇಯಿಸೋದಾಗ್ಲಿ 1 ಅವರ್ ಬಿಟ್ರೆ ಸಾಕು. ಜಾಗ ಯಾವುದೇ ರೀತಿ ಒಕ್ಕತ್ತದೆ ಏನು ತೊಂದರೆ ಏನಿಲ್ಲ. ಇನ್ನೊಂದು ಏನು ಕೇಳಬೇಕು ಅಂತ ಹೇಳಿ, ಇದಕ್ಕೆ ನಾವೀಗ ಹೊಸದಾಗಿ ಬಂಡೂರು ಕುರಿಯನ್ನು ಸಾಕಣೆ ಮಾಡಬೇಕು ಅಂತ ಹೇಳಿ ಬಂದಾಗ ಸರ್ಕಾರದ ಪರ್ಮಿಷನ್ ಏನಾದರೂ ತಗೊಳ್ಬೇಕಾಗತ್ತಾ? ಏನಾದ್ರು ರಿಜಿಸ್ಟ್ರೇಷನ್ ಏನಾದ್ರು ಮಾಡ್ಕೊಳ್ಬೇಕಾಗತ್ತಾ? ಸರ್ ಯಾವುದೇ ರೀತಿ ಪರ್ಮಿಷನ್ ಇಲ್ಲ, ರಿಜಿಸ್ಟ್ರೇಷನ್ ಇಲ್ಲ ಸರ್. ಅದು ನಿಮ್ಮ ಅನುಕೂಲ. ಅಳಿವಿನಂಚಲ್ಲಿ ಇರೋದನ್ನ ನೀವು ಏನು ಸಾಯಿಸಕ್ಕೆ ತಗೊಂಡು ಹೋಗ್ತಲ್ವಲ್ಲ, ಬ್ರೀಡ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಗೌರ್ಮೆಂಟೇ ನಮಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಕೊಡಬೇಕು. ಈಗ ಗೌರ್ಮೆಂಟ್ ಏನು ಮಾಡಿದೆ ಅಂತಂದರೆ, ತಳಿ ಎಲ್ಲಿ ಮೂಲತಃ ಬಾರ್ನ್ ಎಲ್ಲಿದೆ ಅಲ್ಲಿಗೆ ಮಾತ್ರ ಅದು ಇದು ಕೊಡ್ತಾರೆ ಸೀಮಿತವಾಗಿ. ನಾವು ಕೇಳ್ತಾ ಇರೋದು ಅದು ಎಲ್ಲೇ ಹೋಗ್ಲಿ ಎಲ್ಲೇ ಬರಲಿ ಗೌರ್ಮೆಂಟ್ಗೆ ನಾವು ಹೇಳೋದು ಏನು ಅಂತಂದರೆ, ಎಲ್ಲ ಕಡೆ ಸಾಕೋದಕ್ಕೆ ಇನ್ವೆಸ್ಟ್ಮೆಂಟರ್ ಇದ್ದಾರೆ. ಗೌರ್ಮೆಂಟಿಂದ ಒಂದು ಆದಾಯ ಬಂತು ಅಂತಂದ್ರೆ ಅವರು ಇನ್ನೂ ಖುಷಿಯಾಗಿ ಇನ್ನೂ ಜಾಸ್ತಿ ಸಾಕ್ತಾರೆ. ಈಗ ನಮ್ಗೆ ಏನು ಹೇಳ್ತಾರೆ ಗೌರ್ಮೆಂಟ್ ಅವರು, ಮಳವಳ್ಳಿ ಸುತ್ತಮುತ್ತ, ಮಳವಳ್ಳಿ ಮೈಸೂರು ಸುತ್ತಮುತ್ತದವರಿಗೆ ಕಿವಿ ವಾಲೆ ಹಾಕಿ ಅವರೇ ರಿಟರ್ನ್ ಮರಿ ತಗೋತಾರೆ. ಯಾಕೆ ಅವ್ರು ಹೇಳೋದೇನಂತಂದ್ರೆ ಬೇರೆ ಅಲ್ಲಿದೆ, ಅದಕ್ಕೋಸ್ಕರ ಅಲ್ಲೇ ಕೊಡ್ತೀವಿ, ಬೇರೆ ಕಡೆ ಕೊಡೋಕ್ಕಾಗಲ್ಲ ಅಂತ. ಈಗ ಬೇರೆ ಎಲ್ಲ ಕಡೆ ಹರಡ್ತಾ ಇದೆ, ಆಲ್ ಓವರ್ ಕರ್ನಾಟಕ ಕೊಟ್ಟಾಗ ಒಂದೇನೋ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಾವು ಗೌರ್ಮೆಂಟ್ ಕೇಳ್ಕೊತಾ ಇದೀವಿ. ಅವ್ರು ಇನ್ನೂ ಏನೋ ಥಿಂಕಿಂಗ್ ಮಾಡಿಲ್ಲ, ನೋಡುವ. ಬಟ್ ಗೌರ್ಮೆಂಟ್ನಿಂದ ಸ್ಪೆಷಲ್ ಪರ್ಮಿಷನ್ ಏನಾದರೂ ಇದನ್ನು ಸಾಕೋದಕ್ಕೆ ಏನು ಬೇಕಾಗಿಲ್ಲ ಸರ್? ಏನು ಬೇಕಾಗಿಲ್ಲ ಸರ್. ಒಂದು ನಿಮ್ಮನೆ ಇನ್ವೆಸ್ಟ್ಮೆಂಟ್ ಇದ್ರೆ ಯಾರನ್ನೂ ಕೇಳೋಂಗಿಲ್ಲ. ಕರೆಕ್ಟ್. ಇನ್ನೊಂದು, ಈಗ ಮಾರಾಟ ಕೂಡ ಮಾಡ್ತಾ ಇರೋದ್ರಿಂದ ಇದನ್ನ GST ಏನಾದ್ರು ರಿಜಿಸ್ಟರ್ ಮಾಡ್ಬೇಕಾಗತ್ತಾ? ಯಾವ್ದಿಲ್ಲ. ಇದು ಪಶು ಇಲಾಖೆ ಆ ಥರ ಏನಾದರೂ ಪರ್ಮಿಷನ್ ಅನ್ನು ತಗೊಳ್ಬೇಕಾಗತ್ತಾ, ಅಥವಾ ಯಾವುದೇ ಪರ್ಮಿಷನ್ ಏನಾದ್ರು ಬೇಕಾ ಇದಕ್ಕೆ? ಸರ್ ನಾನೊಂದು ಸಜೆಷನ್ ಕೊಡೋದೇನು ಅಂತಂದ್ರೆ, ನಿಮ್ಮ ಆಡಳಿತ ಮಂಡಳಿಗೆ ಹೋಗಿ ಪಶು ಇಲಾಖೆ ನಿಮ್ಮ ಸುತ್ತಮುತ್ತ ಇರುತ್ತೆ, ಅಲ್ಗೊಂದು ಲೆಟ್ರ್ ಬರ್ದಾಕಿ, ನಾನು ಈ ಥರ ಬಂಡೂರು ಕುರಿ ಸಾಕ್ತಾ ಇದ್ದೀನಿ, ನನಗೊಂದು ಟಗರು ಬೇಕು, ಇಲ್ಲ ಕುರಿ ಬೇಕು, ಇದರಲ್ಲಿ ಏನಾರು ಆದಾಯ ಇದೆಯಾ ಅಂತ ಒಂದು ಲೆಟ್ರ್ ಬರ್ದಾಕಿದ್ರೆ ಅದು ಎಲ್ಲ ಗೌರ್ಮೆಂಟ್ಗೆ ಹೋಗುತ್ತೆ. ಯಾರೋ ಅಧಿಕಾರಿ ಎಲ್ಲ ರೀತಿನೂ ಇರಲ್ಲ. ಒಬ್ರು ಏನೋ ಇದ್ರ ಬಗ್ಗೆ ಆಸಕ್ತಿ ಇದ್ದವರು ಅವರು ಏನೋ ಬೆಂಬಲ, ನೋಡಪ್ಪ ನಮ್ಮ ಸುತ್ತಮುತ್ತ ಸಾಕ್ತವ್ರೆ, ಏನೋ ಒಂದು ಅನೌನ್ಸ್ಮೆಂಟ್ ಕೊಡುವಂತ ಅವರು ಏನೋ ಗೌರ್ಮೆಂಟ್ ಕಡೆಯಿಂದ ಫೆಸಿಲಿಟೀಸ್ ಬರ್ಕೊಡ್ಬೋದು. ನೀವು ಯಾರಿಗೂ ಹೇಳಿಲ್ಲ ನಮ್ಮನೆ ಕಾಸೈತೆ ನಾನು ಹಾಕೋತೀನಿ ಸಾಕು ಅಂತಂದಾಗ ಯಾರು ನಿಮಗೆ ಬೆನ್ನೆಲುಬು ಬರಲ್ಲ, ಯಾರು ಏನು ಸಮಸ್ಯೆನೇ ಇಲ್ಲ. ಅದ್ರ ಬದಲು ನೀವು ಆಗ್ತಿರೋ ಇನ್ವೆಸ್ಟ್ಮೆಂಟ್ ಒಂದು ಲೆಟರ್ ಬರ್ದಾಕಿ ನಿಮ್ಮ ಇದಕ್ಕೆ ಮೇಲಧಿಕಾರಿಗೆ ಕೊಡಿ ಅಂತಂದ್ರೆ ಅವ್ರು ತಗೊಂಡೋಗಿ ಕೊಡ್ತಾರೆ. ಸರ್ಕಾರದಿಂದ ಏನಾದ್ರು ಸವಲತ್ತುಗಳು ಇದಕ್ಕೋಸ್ಕರ ಇದೆಯಾ? ಈಗ ಬೇರೆ ಕ್ರಾಪ್ ಎಲ್ಲ ಮಾಡಿದಾಗ ಸಬ್ಸಿಡೀಸ್ ಕೊಡ್ತಾರೆ, ಅಥವಾ ಬೆಳೆಯೋದಕ್ಕೆ ಇಂತಿಷ್ಟು ದುಡ್ಡು ಅಂತ ಕೊಡ್ತಾರೆ. ಒಂದು ಕೃಷಿ ಹೊಂಡ ಮಾಡ್ಬೇಕಿದ್ರೆ ಅದಕ್ಕೂ ಇಂತಿಷ್ಟು ದುಡ್ಡು ಅಂತ ಗವರ್ಮೆಂಟ್ ಇಂದ ಕೊಡ್ತಾರೆ. ಸೊ ಇದು ಈ ಬಂಡೂರು ಕುರಿ ಸಾಕಣೆ ಅಂತ ಹೇಳಿ ಬಂದಾಗ ಸರ್ಕಾರದಿಂದ ಏನಾದ್ರು ಸವಲತ್ತುಗಳು ಇದೆಯಾ? ಸರ್ ಅಳಿವಿನಂಚಲ್ಲಿ ಇರೋದ್ರಿಂದ ಅವರು ಫಸ್ಟ್ ಸ್ಕೀಮ್ ಹಾಕಿರೋದು ಬೇರು ಎಲ್ಲಿಂದ ಹುಡ್ತು, ಯಾವ ಊರು, ಆ ಕಡೆ ಸರೌಂಡಿಂಗ್ ಅಲ್ಲಿ ಮಾಡಿದ್ದಾರೆ. ಒಂದು ಬಂಡೂರು ಕುರಿಗೆ ವರ್ಷಕ್ಕೆ 3,000 ಕೊಡ್ತಾರೆ ಕುರಿಗೆ, ಒಂದು ಟಗರಿಗೆ 5,000 ಕೊಡ್ತಾರೆ ಮೇಯ್ಸೋ ಖರ್ಚು. ಒಂದು ರೈತ, ಸಣ್ಣ ರೈತ, ಅವನು ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ಫುಡ್ ಹಾಕ್ಲಿ ಕುರಿಗಳಿಗೆ, ಕುರಿ ಚೆನ್ನಾಗಿರಲಿ ಅಂತ ಕೊಡ್ತಾ ಇದ್ದಾರೆ. 3,000 ಕೊಡ್ತಾರೆ ಒಂದು ಕುರಿಗೆ, 5,000 ಒಂದು ಟಗರಿಗೆ ಕೊಡ್ತಾರೆ. ನೆಕ್ಸ್ಟ್ ಅದ್ರಲ್ಲಿ ಉಡೋ ಮರಿನೂ ಅವರೇ ಬೈಬ್ಯಾಕ್ ಮಾಡ್ತಾ ಅವ್ರೆ, ಗೌರ್ಮೆಂಟ್ ಅವರೇ. ಒಂದು ನೆಲಮಂಗಲ ಫಾರ್ಮರ್ ಮಾಡ್ತಾವ್ರೆ, ಅದು ಬಿಟ್ರೆ ಇನ್ನು ಮಳವಳ್ಳಿ ಹತ್ರ ದನಗೂರು ಫಾರ್ಮರ್ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಅವರು ಮಾಡ್ತಾ ಇದ್ದಾರೆ. ಏನು ತೊಂದರೆ ಏನಿಲ್ಲ, ಚೆನ್ನಾಗಿ ಒಳ್ಳೊಳ್ಳೆ ಕಲೆಕ್ಷನ್ ಮಾಡಿ ಒಳ್ಳೊಳ್ಳೆ ಬ್ಲಡ್ ಲೈನ್ಗಳು ಕೊಡ್ತಾವ್ರೆ ಗೌರ್ಮೆಂಟ್ನವರು. ಅದಕ್ಕೆ ಹೇಗೆ ಅಪ್ಲೈ ಮಾಡೋದಿದ್ರೆ ಹೇಗೆ ಮಾಡ್ಬೋದು, ನಿಮಗೆ ಏನಾದ್ರು ಐಡಿಯಾ ಇದೆಯಾ ಅದ್ರ? ಸರ್ ಅಪ್ಲೈ ಅಂತಂದ್ರೆ ನೀವು ಫಸ್ಟು ಆ ಸರೌಂಡಿಂಗ್ ಅಲ್ಲಿ ಇದ್ರೆ ನೀವು ಹೋಗಿ ನಿಮ್ಮ ಏನಿದೆ ಕೃಷಿ ಇಲಾಖೆ ಅವ್ರ ಹತ್ರ ಹೋಗಿ ಸಜೆಷನ್ ಕೊಡ್ಬೋದು. ನೀವು ಆ ಸರೌಂಡಿಂಗ್ ಅಲ್ಲಿ ಇಲ್ಲ ಅಂತಂದ್ರೆ, ಈಗ ನಾನು ಇರೋದು ಬಿಡದಿ ಸೈಡಲ್ಲಿ, ಬಿಡದಿ ಸೈಡಲ್ಲಿ ಇದ್ದಾಗ ನಾನು ಇಲ್ಲಿಂದ ಲೆಟರ್ ಬರ್ದು ಒಂದು ಬಿಡದಿ ಕೃಷಿ ಇದಕ್ಕೆ ಇಲಾಖೆಗೆ ಹಾಕಿದ್ರೆ ಅವರು ಕೊಟ್ಟು ಮೂಲತಃ ಎಲ್ಲಿದು ಬಂಡೂರು ತಳಿ ಸಂರಕ್ಷಣೆ ಎಲ್ಲಿದೆ ಅಲ್ಲಿಗೊಂದು ಲೆಟರ್ ಕಳಿಸ್ತಾರೆ ಆಡಳಿತ ಮಂಡಳಿಗೆ. ಅವರು ಈ ಕಡೆ ಸಾಕ್ತಾ ಇದ್ದಾರನ್ನೆಲ್ಲ ಸೆನ್ಸಸ್ ಮಾಡಿ ಕೊಡ್ಬೋದು, ಕೊಡ್ದೇನೆ ಇರ್ಬೋದು, ಅದು ಗ್ಯಾರಂಟಿ ಇಲ್ಲ ಆ ಥರದ್ದು. ಬಟ್ ಇಂಥದ್ದೇ ಅಂತೇಳಿ ಗ್ಯಾರಂಟಿ ಇಲ್ಲ. ಏನೇ ಈಗ ನಾವು ಆಫರ್ಸ್ ಹೆಂಗಿದ್ರು ಬಂದೇ ಬರುತ್ತೆ, ಆ ಆಫರ್ಸ್ಗೆ ಒಂದು ಅಪ್ಲೈ ಮಾಡಲೇಬೇಕು. ಈಗ ನಾವು ಸಾಕ್ತಾ ಇದ್ದೀವಿ, ಲೆಟ್ರ್ ಬರ್ದು ಹಾಕಿದ್ರೆ ಅದೇನು ₹1 ಲೆಟ್ರ್, ₹5 ಪೆನ್, ಬರೆಯೋದಕ್ಕೇನು ಖರ್ಚಿಲ್ಲ, ಬರ್ದ್ಬಿಟ್ಟು ಕೊಟ್ರೆ ಮುಗೀತು. ಏನೋ ನಮ್ಮ ಅದೃಷ್ಟ ಚೆನ್ನಾಗಿದ್ದಿದ್ದಂತಂದ್ರೆ ಏನೋ ಆದಾಯ ಬರ್ಬೋದು, ಇಲ್ಲಾಂದ್ರೆ ಇಲ್ಲ. ಇನ್ಶೂರೆನ್ಸ್ ಏನಾದ್ರು ಮಾಡಿಸ್ತೀರಾ? ಈಗ ಸಾಮಾನ್ಯವಾಗಿ ಮಾಡಿಸ್ತಾರಲ್ಲ, ಅದಕ್ಕೋಸ್ಕರ ಕೇಳಿ. ಸರ್ ಈಗ ಬಂಡೂರು ಕುರಿಗೆ ಯಾರು ಇನ್ಸುರೇಷನ್ ಕೊಡ್ತಾಯಿಲ್ಲ. ಏಕೆ ಅಂತಂದ್ರೆ ಅವರು ಇನ್ಸುರೇಷನ್ ಮಾಡಿಸಿರ್ತಾರೆ, ಆದ್ರೂ ಇದನ್ನ ಕಿವಿ ವಾಲೆ ಕಟ್ ಮಾಡಬಿಡೋದು ಬೇರೆಯವ್ರು ಮಾಡ್ತಾರೆ, ಅದಕ್ಕೋಸ್ಕರ ಯಾರು ಇನ್ಸುರೇಷನ್ ಕೊಡ್ತಾ ಇಲ್ಲ ಈಗ. ಇನ್ನು ಈ ಫಾರ್ಮ್ ಮಾಡೋದಿದ್ರೆ ರೋಡ್ ಫೆಸಿಲಿಟಿ ಎಲ್ಲ ಹೆಂಗಿರ್ಬೇಕಾಗತ್ತೆ? ರೋಡ್ ಫೆಸಿಲಿಟಿ ಬೇಕಾಗತ್ತಾ, ಅಥವಾ ರೋಡ್ ಇಲ್ಲ ಅಂದ್ರೆ ನಡೆಯತ್ತಾ? ಸರ್ ರೋಡ್ ಇಲ್ಲ ಅಂದ್ರೆ ನಡೆಯುತ್ತೆ. ನೀವು ಆರಾಮಾಗಿ ಒಂದು ಕುರಿ ನಿಮ್ಗೆ ಹೆಚ್ಚು ಕಮ್ಮಿ 1 ಅಡಿ ಜಾಗ ಸಿಕ್ಕಿದ್ರು ಆರಾಮಾಗಿ ನಡ್ಕೊಂಡು ಹೋಗುತ್ತೆ, ಅದಕ್ಕೇನು ತೊಂದರೆ ಏನಿಲ್ಲ. ಯಾರ ಜೊತೆ ಜಗಳ ಆಡೋದು ಬೇಕಾಗಿಲ್ಲ. ಆಮೇಲೆ ಈ ಓನರ್ಶಿಪ್ ಅಂತ ಹೇಳಿ ಬಂದಾಗ ಒಬ್ಬರೇ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನಾನು ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಹೊರಟ್ರೆ, ಅಥವಾ ಈಗ 4 ಹೆಣ್ಣು ಕುರಿ ಆಮೇಲೆ 1 ಗಂಡು ಕುರಿಯನ್ನ ತಗೊಂಡು ಸಾಕಣೆ ಮಾಡ್ತೀನಿ ಅಂತ ಹೊರಟ್ರು 1 ಲಕ್ಷದವರೆಗೆ ಬೇಕು ಅಂತ ನೀವು ಹೇಳಿರೋದ್ರಿಂದ ಓನರ್ಶಿಪ್ ಅಂತ ಹೇಳಿ ಬರುತ್ತೆ. ಒಬ್ಬರೇ ಮಾಡಿದ್ರೆ ಬೆಸ್ಟಾ,
ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದ್ರೆ ಬೆಸ್ಟ್ ಹೆಂಗೆ? ಸರ್ ನಾನೊಂದು ಸಜೆಷನ್ ಕೊಡೋದು ಯಾವುದೇ ಮಾಡಲಿ ಒಬ್ಬರೇ ಮಾಡಿ. ಈಗ ಲಾಸ್ ಆದರೂ ನಿಮ್ಗೆ ಒಬ್ಬರಿಗೆ ಬರುತ್ತೆ, ಆದಾಯ ಬಂದರೂ ನಿಮ್ಮ ಒಬ್ಬರಿಗೆ ಬರುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅವ್ರದ್ದೇನೋ ಗಲಾಟೆ ಇರ್ತದೆ, ಇವ್ರದ್ದೇನೋ ಗಲಾಟೆ ಇರ್ತದೆ, ಇಲ್ಲ ಇಬ್ಬರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಈಗ ನಿಮಗೇನೋ ಲಾಸ್ ಆಗ್ತದೆ, ಬೇರೆ ಕಡೆ ದುಡ್ಡು ಬೇಕು, ಇದು ಸೇಲ್ ಮಾಡು ಅಂದಾಗ ನಿನಗೆ ಅದು ಅಡಿಕ್ಟ್ ಆಗಿರ್ತದೆ. ನೀವಿಲ್ಲ ದುಡ್ಡು ಕೊಡೋಕ್ಕೂ ಆಗಲ್ಲ, ಅವು ಸೇಲ್ ಮಾಡೋಕ್ಕೂ ಆಗಲ್ಲ, ಆ ಥರ ಸಂತತಿ ಬರುತ್ತೆ. ಏನೇ ಮಾಡಲಿ ಒಬ್ಬರೇ ಮಾಡಿದ್ರೆ ಬೆಟರ್ ಪಾರ್ಟ್ನರ್ಶಿಪ್ಗಿಂತ. ಒಬ್ಬರೇ ಮಾಡಿದ್ರೆ ನಿಮ್ದೇ ಖರ್ಚಿರುತ್ತೆ, ನಿಮ್ದೇ ಖರ್ಚಿರುತ್ತೆ. ಈಗ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದಾಗ ಲೇಬರ್ ಇರ್ತಾರೆ, ಇಲ್ಲ ಲೇಬರ್ ಇರಲ್ಲ, ನೀವೇನೋ ಒಂದು ವಾರ ನಾನು ನೋಡ್ಕೊತೀನಿ, ಒಂದು ವಾರ ನೀವು ನೋಡ್ಕೊಳ್ಳಿ ಅಂತ ಏನೇ ಇರ್ತದೆ. ನಿಮಗೇನೋ ಹುಷಾರಿಲ್ಲ, ಅವ್ರು ನೋಡ್ಕೊಂಡಿರ್ತಾರೆ, ಅವ್ರ ಮನೆಯವ್ರು ಏನೋ ಜಗಳ ಮಾಡ್ತಾರೆ, ಒಂದು ವಾರ 2 ವಾರ ಎಲ್ಲ ಅಲ್ಲೇ ಇದೆಯಾ, ಇಲ್ಲಿಗೆ ಬಂದಿಲ್ಲ ಅಂತ ಜಗಳ ಮಾಡ್ತಾರೆ. ಅದೆಲ್ಲ ಏನು ಬೇಡ, ಒಬ್ಬರೇ ಮಾಡಿದ್ರೆ ಬೆಟರ್. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕೃಷಿ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್.